ನಮ್ಮ ಶರಣು ಸಲ್ಗಾರ್ ಅವರಿಗೆ ಇದ್ರ ಬಗ್ಗೆ ಗೋ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರೆಂಬಲ್ ಆಗ್ರೋ ಅಂದ್ಬಿಟ್ಟು ಒಂದು ಕಂಪನಿ ಇದೆ, ಯಾರ್ದು ಗೊತ್ತಾ ಸರ್ ಅದು? ರೆಂಬಲ್ ಆಗ್ರೋ ಅಂದ್ಬಿಟ್ಟು ಕರ್ನಾಟಕದ ಬಗ್ಗೆ ಒಂದು ಬೀಫ್ ಎಕ್ಸ್ಪೋರ್ಟ್ ಕಂಪನಿ ಇದೆ. ಈಗ ಸಭಾಧ್ಯಕ್ಷರೇ, ಅಂದ್ರೆ ತಾವು ಎದ್ದಿದ್ದೀರಾದ್ರೆ ತಮ್ಗೆ ಗೊತ್ತಿದೆ ಅಂತ ಅರ್ಥ. ಏನ್ ನಮ್ಗೇನ್ ಗೊತ್ತಿಲ್ಲ. ಕರ್ನಾಟಕದ ಏನಾರು ಇದ್ರೆ ನೀವಿದ್ರೆ ಸರ್ಕಾರ ಕ್ರಮ ವಹಿಸಿ ಅಂತ ಕೇಳ್ಕೊತೀವಿ ಸರ್. ಈಗ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಎದ್ದೆ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಯಾಕೆ ಎದ್ದೆ ಅಂದ್ರೆ ಅಲ್ಲ, ಮಹಾರಾಷ್ಟ್ರದು ಇವರು ಎಲ್ಲ ಪರಿಹಾರದ ಬಗ್ಗೆ ವಿಷಯಾಂತರವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸನ್ಮಾನ್ಯ ಸದಸ್ಯರು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರದ ಗಮನವನ್ನು ಸೆಳೆದು ಎಷ್ಟು ಹೆಕ್ಟೇರ್ ಲಾಸ್ ಆಗಿದೆ ಸರ್ಕಾರ ವ್ಯಂಗ್ಯವಾಗಿ ಉತ್ತರ ಕೊಡುವಂತ ಬೇಕಿಲ್ಲ, ವ್ಯಂಗ್ಯವಾಗಿ ಉತ್ತರ ಕೊಡೋದು ಬೇಕಿಲ್ಲ. ಒಂದು ಸರ್ಕಾರ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು, ಸರ್ಕಾರ ಜವಾಬ್ದಾರಿಯುತವಾಗಿ ಕ್ರಮವನ್ನು ವಹಿಸಬೇಕು ಕಾನೂನು ಪ್ರಕಾರ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಕಾನೂನು ಯಾಕೆ ಹೇಳ್ತಾ ಇದ್ದೀರಾ ಸರ್? ಯಾಕೆ ಇನ್ನೇ ಕೂತಿದ್ದೀವಿ ಸದನದಲ್ಲಿ? ನಾನು ಸರ್ಕಾರಕ್ಕೆ ಸೂಕ್ಷ್ಮತೆ ಇಲ್ಲ, ಕಾಂಗ್ರೆಸ್ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದೀರಾ. ನಿಮಗೆ ಅದರಲ್ಲೂ ವ್ಯಂಗ್ಯ ಏನ್ ಹೇಳಿ ಒಂದ್ ಪ್ರಶ್ನೆ ಕೇಳ್ತಾ ಇದ್ರ. ಈಗ ನೀವು ಸರ್ಕಾರ ಮಂತ್ರಿಗಳಾಗಿರೋ ಸುಮ್ನೆ ಕೂತಿದ್ದೀರಾ, ಸದಸ್ಯರು ಮಾತಾಡ್ತಿರೋದಕ್ಕೆ ಸುಮ್ನೆ ಕೂತ್ಕೊಬಿಡಿ, ಕ್ರಮ ವಹಿಸಿ ಅಂತ ಹೇಳ್ತಿರೋದು. ನೀವು ಕ್ರಮ ವಹಿಸಿ ಮಾತಾಡ್ತಾರೆ, ಎಲ್ಲ ಹೇಳ್ತಾ ಇದಾರೆ ಅಂತ ಹೇಳಿ ಯಾವ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಅವ್ರು ಮಾತಾಡಿ, ಫಸ್ಟ್ ಮಾತಾಡ್ತಾರೆ, ಅವ್ರಿಗೆ ಸಿಕ್ಕದೆ ಸ್ವಲ್ಪ ಟೈಮ್. ನೀವು ಹಾಗೆ ಅದೇ ಮಾತಾಡ ಒಂದೇ ಒಂದು ಪ್ರಶ್ನೆ, ಸರ್ಕಾರವಾಗಿ ಕ್ರಮ ವಹಿಸಿ. ಯಾರ್ದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ಇವ್ರಿಗೆ ಗೊತ್ತಿದೆ. ಸರ್ಕಾರ ಇವ್ರು ಇಟ್ಕೊಂಡು ನನಗ್ ಗೊತ್ತಿದೆ ಅಂತ. ಏನ್ ನನ್ಗೆ ಗೊತ್ತಿರೋದು? ಸರ್ಕಾರ ಕ್ರಮ ವಹಿಸಕ್ಕೆ ಯಾಕೆ ಎದ್ದಿದ್ದೀರಾ? ಯಾಕೆ ಎದ್ದಿದ್ದೀನಿ? ನೀವು ಮಾತಾಡಿ ಆಡಿನ ಮಾತಿಗೆ ಏನಿಗೆ ನೀವೇನ್ ಹೇಳಿದ್ರೆ, ಈ ಕಂಪನಿ ಗೊತ್ತಾ, ಆ ಕಂಪನಿ ಗೊತ್ತಾ, ಅವ್ರಿಗೆ ಗೊತ್ತಿದ್ರೆ ನಿಮ್ನ ಯಾಕ್ರಿ ಕೇಳ್ತಾರೆ? ತಪ್ಪೇನಿದೆ? ನೀವು ಕ್ರಮ ವಹಿಸಿ ಅಂತ ಒತ್ತಾಯ ಮಾಡಿದ್ರೆ ನಿಮ್ ತಪ್ಪೇನಿದೆ ಅಂದ್ರೆ ಕ್ರಮ ವಹಿಸಿ ಅಂತ ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನೀವು ಯಾರಿಗೆ ಹೇಳ್ತಾ ಇದ್ದೀರಾ? ಕ್ರಮ ವಹಿಸ್ಬೇಕಾದ್ರೆ ಸರ್ಕಾರ ನೀವು ಸರ್ಕಾರ ಕ್ರಮ ವಹಿಸ್ತಾ ಇಲ್ಲ. ನಿಮ್ಗೇನೋ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಿಮಗಿರ್ಬೋದು, ನನಗಿಲ್ಲ. ಮತ್ತೆ ನೋಡ ಯಾರಿಗೇನು ಮಾತಾಡ್ಲಿಕ್ಕೆ ಸಿದ್ಧತೆ ಕಡಿಮೆ. ಈ ಮಧ್ಯೆ ನಿಮ್ದು ಕೂತ್ಕೊಳ್ಳಿಕ್ಕೆ ಸೀನಿಯರ್ ಅವ್ರು ಪ್ರಿಯಾಂಕ್ ಅವರು ಏನೋ ಒಂದು ಕಳಕಳಿಯಿಂದ ತಮ್ಮ ಭಾವನೆ ವ್ಯಕ್ತಪಡಿಸ್ತಾರೆ. ಈಗ ನೀವು ಅಕಾಡೆಮಿ ತಗೊಂಡು ಒಂದು ಕ್ವಿಜ್ ತರ ಕೇಳಿ ಅದು ಅಗತ್ಯ ಏನಿದೆ? ನೋಡಿ, ಸದನಕ್ಕೆ ಚರ್ಚೆ ಮಾತಾಡ್ಲಿ ಅಂತಾನೆ ಹೇಳ್ತಾರೆ. ಇದು ಮಾಡ್ತಾ ಇಲ್ಲ ಅಂತ ಇದ್ರು. ಅವ್ರು ಹೇಳ್ಬೇಕಲ್ಲ, ಈ ಜಿಲ್ಲೆ ಬೆಂಗಳೂರಿನಲ್ಲಿ ಇಲ್ಲಿ ನಡೀತಾ ಇದೆ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಇದ್ರೆ ಓಕೆ. ಇವರು ಗೋಮಾತಾ ಬಗ್ಗೆ ಮಾತಾಡ್ತಾರೆ, ವಿಶೇಷವಾದಂತ ಇದು ಏನೋ ಕನ್ಸರ್ನ್ ಇಂದ ಮಾಡ್ತಾ ಇದ್ದಾರೆ. ಕನ್ಸರ್ನ್ ದೇಶಾದ್ಯಂತ ಇರಬೇಕು, ರಾಜ್ಯಾದ್ಯಂತ ಇರಬೇಕು, ಪಕ್ಷಿಗಳಿಗಿರ್ಬೇಕು, ವ್ಯಕ್ತಿಗಳಿಗಿರ್ಬೇಕು, ಅಷ್ಟೇ ಕೇಳ್ತಾ ಇರೋದು. ಅಧ್ಯಕ್ಷರೇ, ಈಗ ಅದಕ್ಕೆ ಮಾತಾಡ್ಲಿ, ಕೇಳಿರೋದು ಒಂದೇ ಮಾತಾಡ್ಲಿ. ಗೊತ್ತಿಲ್ಲ ಸದಸ್ಯರು ಪಾಪ ಗೋರಕ್ಷಣೆ ಬಗ್ಗೆ ಹೇಳ್ತಾ ಇದ್ರು. ವಾಸ್ತವಾಂಶ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಹೈನೋದ್ಯಮದಲ್ಲಿ ಇರ್ತಕ್ಕಂಥವ್ರಿಗೆ ಆ ಕಷ್ಟ ಏನು, ಅದ್ರ ನೋವೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೊನ್ನೆ ಅಲ್ಲಿ ಯಾರೋ ಗೋವುಗಳು ತಗೊಂಡು ಹೋಗ್ತಾ ಇದ್ರು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಹೋಗಿ ಅವ್ರನ್ನ ಹಿಡಿದು ಪೊಲೀಸಿಗೆ ಕೊಟ್ಟರು. ನಮ್ಮಲ್ಲಿ ಒಂದು ದೊಡ್ಡ ಸಂತೆ ಇದೆ, ಪ್ರತಿ ವಾರ ಅಲ್ಲಿ ಒಂದು ಏನು ಹಾಲು ಕೊಡ್ತಕ್ಕಂಥ ಹಸುಗಳು ಅಥವಾ ಬೇರೆ ಇದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಹೋಗುವಂಥ ಹಸುಗಳಲ್ಲಿ ಮಾರಾಟಕ್ಕೆ ಬರ್ತಾರೆ. ನೀವು ಅಲ್ಲಿ ಏನಾಗಿದೆ, ನಮ್ಮ ಭಾಗದಲ್ಲಿ ಹೈನೋದ್ಯಮ ಮಾಡ್ತಕ್ಕಂಥವ್ರಿಗೆ ಗಂಡು ಕರು ಹುಟ್ಟಿದಾಗ 2 ದಿವಸದ ಮೇಲೆ ಇಟ್ಕೊಳಲ್ಲ. ಇಲ್ಲಿ ಎಲ್ಲ ಯಾರು 99% ಎಲ್ಲ ರೈತರೇ, ಯಾರು 2 ದಿವಸದ ಮೇಲೆ ಇಟ್ಕೊಳಲ್ಲ. ಅದನ್ನ ನಾನು ಹಿಂದೆ ಎಲ್ಲ ಬಹಳ ಸಮಸ್ಯೆ ಆಯ್ತು. ಕೆಲವರು ಇದೇ ರೀತಿ ಮಾಡಿದಾಗ ಜಾಗ ಕೊಡ್ತೀನಿ, ನೀವು ಗೋಶಾಲೆ ಮಾಡಿ ನೋಡ್ಕೊಳ್ಳಿ ಅಂದ್ವಿ. ಅದಕ್ಕೆ ಯಾರು ತಯಾರಿಲ್ಲ. ಅಲ್ಲಿ ಯಾರಾದ್ರೂ ಖರೀದಿ ಕಡೆಗೆ ರೈತರು ಬಂದು ಸ್ಟ್ರೈಕ್ ಮಾಡಿದ್ರಲ್ಲಿ,
ನಾವು ಸುಮಾರು 15-20 ಸಾವಿರ ಬಾಡಿಗೆ ಕೊಟ್ಟು ಕಾಲು ಮುರಿದೋಗಿದೆ ಹಸುಗೆ, ಇನ್ನೊಂದಾಗಿದೆ, ಮತ್ತೊಂದಾಗಿದೆ, ಇಲ್ಲಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ, ಇನ್ನೊಂದು ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇದು ರೈತರಲ್ಲಿ ತಿಳುವಳಿಕೆ ಮೂಡಿಸುವಂತ ಕೆಲಸ ಆಗಬೇಕು. ಎಲ್ಲೋ ಯಾರೋ ಟ್ರಾನ್ಸ್ಪೋರ್ಟ್ ಮಾಡೋವಂಥವ್ರನ್ನ ತಡೆಯೋದು ಮತ್ತೊಂದಲ್ಲ. ಮೂಲ ಸಮಸ್ಯೆ ಇಲ್ಲಿದೆ, ಅದಕ್ಕೆ ಏನು ಪರಿಹಾರ ಹುಡುಕಬೇಕು, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚಿಂತನೆ ಮಾಡಬೇಕು. ಸುಮ್ಮನೆ ನಾವು ಗೋರಕ್ಷಣೆ ಅಂತ ಹೇಳಿ ಈ ರೀತಿ ಮಾರಲ್ ಪಾಲಿಸಿಂಗ್ ಮಾಡುವಂತದ್ದು ಒಳ್ಳೇದಲ್ಲ. ವಸ್ತುಸ್ಥಿತಿ ಏನು, ಯಾಕೆ ರೈತರು ಮಾಡ್ತಾ ಇದ್ದಾರೆ, ಯಾರವರು ರೈತರು? ಆಯ್ತು ಮಂತ್ರಿ, ಅವ್ರು ಮಾತಾಡ್ಲಿ, ಒಪಿನಿಯನ್ ಅಲ್ಲ, ವಸ್ತುಸ್ಥಿತಿ ಇದು. ಆಯ್ತು, ಏನ್ ಮಾಡ್ಬೇಕು ಹೇಳಿ. ಸರ್ಕಾರ ಮುಂದೆ ಮಾತಾಡಿ. ಆಯ್ತು ಮಂತ್ರಿಗಳು ಗೌರ್ಮೆಂಟ್ ಆಕ್ಷನ್ ತಗೊಳ್ಳಿ. ಈಗ ಮಾತಾಡ್ಲಿ. ಚರ್ಚೆನೆ ಮಾಡಬಾರ್ದು ಅಧ್ಯಕ್ಷರೇ. ಮೊನ್ನೆ ಅಧ್ಯಕ್ಷರೇ ಚರ್ಚೆ ಮಾಡಿ ಸರ್. ಹಾಸ್ಯಾಸ್ಪದ ಏನಂದ್ರೆ ಹಿಂದಿನ ಸರ್ಕಾರದಲ್ಲಿ ಒಂದು ಗೌ ದತ್ತು ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಧ್ಯಕ್ಷರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.